ರಾಜ್ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ರಾಜ್ ಬಿಗ್ ಬ್ರೇಕಿಂಗ್ ಇಂಪ್ಯಾಕ್ಟ್. ತಾಳಿ ಸರ ಮರಳಿ ಪಡೆದುಕೊಂಡ ಮಹಿಳೆ. ಅರಣ್ಯ ಇಲಾಖೆಯಿಂದ ಭರ್ಜರಿ ಕಾರ್ಯಾಚರಣೆ. ಓರ್ವ ಕಾಡುಗಳ್ಳ ದಾದಾಫಿರ್ ಬಂಧನ. ನವರಾತ್ರಿ ಉತ್ಸವಕ್ಕೆ ಮಹಿಳೆಯರಿಗೆ ಕಂಟಕವಾದ ಬೀದಿ ನಾಯಿ. ಜಿಲ್ಲಾಧಿಕಾರಿಗಳ ನಿಯಂತ್ರಣಕ್ಕೆ ಕೂಡಲೇ ಗಮನ ಹರಿಸಿ. ಪೊಲೀಸರ ಅತಿಥಿಯಾದ ಇರುವರು ಬಂಗಾರದ ಆಭರಣದ ವಂಚಕರು. ಸೋಮವಂಶ ಕ್ಷತ್ರಿಯ ಸಮಾಜದಿಂದ ಅದ್ದೂರಿಯಾಗಿ ನಡೆದ ನವರಾತ್ರಿ ಉತ್ಸವ. ಕೋಡ್ಸರದಲ್ಲಿ ನಡೆದ ಎಲೆಚುಕ್ಕಿ ರೋಗದ ಕುರಿತಾದ ಜಾಗೃತಿ ಕಾರ್ಯಾಗಾರ ಮತ್ತು ನವರಾತ್ರಿ ಅಂಗವಾಗಿ ಗ್ರಾಮದೇವಿಗೆ ಪೂಜೆ ಸಮರ್ಪಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್. ರಾಜ್ ನ್ಯೂಸ್ ಸುದ್ದಿವಾಹಿನಿಯ ರಾಜ್ ಬಿಗ್ ಬ್ರೇಕಿಂಗ್ ಪ್ರಸಾರ ಮಾಡಿದ ವರದಿಯಿಂದ ಮಹಿಳೆಯರುಗಳು ತಾನು ಕಳೆದುಕೊಂಡಿದ್ದ ಬಂಗಾರದ ತಾಳಿ ಸರವನ್ನು ಮರಳಿ ಪಡೆದುಕೊಳ್ಳುವಂತಾಗಿದೆ. ಸಿರ್ಸಿಯ ಮಾರಿಕಮ್ಮ ನಗರದ ಮಹಿಳೆ ಮಂಜುಳಾ ಚಿನ್ನಪ್ಪ ಕಂಬಾರ್ ಎಂಬುವರು ಮಾರಿಗುಡಿ ದೇವಸ್ಥಾನಕ್ಕೆ ಬಂದ ಸಂದರ್ಭದಲ್ಲಿ ತಾಳಿ ಸರವನ್ನು ಕಳೆದುಕೊಂಡಿದ್ದರು. ಈ ಸುದ್ದಿ ಪೊಲೀಸರಿಂದ ರಾಜ್ ಬಿಗ್ ಬ್ರೇಕಿಂಗ್ ನವರು ತಾಳಿ ಸಿಕ್ಕಿರುವ ಬಗ್ಗೆ ಸುದ್ದಿ ಮಾಡಿದ್ದರು. ಈ ಸುದ್ದಿ ಮೊಬೈಲ್ ನಲ್ಲಿ ಹರಿದಾಡುತ್ತಿರುವುದನ್ನು ಕಂಡ ಮಹಿಳೆ ಕೂಡಲೇ ಪೊಲೀಸರು ಸಂಪರ್ಕಿಸಿ ಕಾಣೆಯಾಗಿದ್ದ ತಾಳಿಯನ್ನು ಮರಳಿ ಪಡೆದುಕೊಂಡು ನಿಟ್ಟುಸಿರು ಬಿಟ್ಟಿದ್ದಾಳೆ. ತಾಳಿ ಸಿಕ್ಕ ಸಂತಸದಲ್ಲಿ ಮಹಿಳೆ ರಾಜ್ ಬಿಗ್ ಬ್ರೇಕಿಂಗ್ಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಡಿವೈಎಸ್ಪಿ ಗಣೇಶ್ ಕೆಎಲ್ ಕೂಡ ರಾಜ್ ಬಿಗ್ ಬ್ರೇಕಿಂಗ್ ವರದಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸಿರ್ಸಿ ತಾಲೂಕಿನ ಬನವಾಸಿ ವಲಯ ಅರಣ್ಯ ಸಿಬ್ಬಂದಿಗಳು ನಡೆಸಿದ ಮತ್ತೊಂದು ಮಿಂಚಿನ ಕಾರ್ಯಾಚರಣೆಯಲ್ಲಿ ಆರೋಪಿಯ ಮನೆಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಡಲಾಗಿದ್ದ ಸಾಗವಾನಿ ಮರದ ತುಂಡುಗಳನ್ನು ಆರೋಪಿ ಸಮೇತವಾಗಿ ವಶಕ್ಕೆ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಿಪಗಿಯ ನಿವಾಸಿ ದಾದಾಪೀರ್ ಕರೀಂ ಸಾಬ್ ಶಿಕಲ್ಗರ್ ಬಂಧಿತ ಆರೋಪಿಯಾಗಿದ್ದು, ಈತನ ಮನೆಯಿಂದ ವಾಹನ ಸಮೇತವಾಗಿ ಸಾಗವಾನಿ, ಬೀಟೆ, ಕಿಂದಳ, ನಂದಿ, ಹೆಬ್ಬೆಲಸು, ಅಕೇಶಿಯಾ ಹಾಗೂ ಹೊನ್ನೆ ಜಾತಿಯ 94 ಕೊರೆದ ನಾಟಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಸಿರ್ಸಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಡಾಕ್ಟರ್ ಅಜ್ಜಯ್ಯ ಮಾರ್ಗದರ್ಶನ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಎಸ್ ನಿಂಗಾಣಿ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಬನವಾಸಿ ವಲಯ ಅರಣ್ಯಾಧಿಕಾರಿ ಭವ್ಯ ನಾಯ್ಕ್, ಸಿರ್ಸಿ ವಲಯ ಅರಣ್ಯಾಧಿಕಾರಿ ಗಿರೀಶ್ ನಾಯ್ಕ್, ವಲಯ ಅರಣ್ಯಾಧಿಕಾರಿ ರವೀಂದ್ರ ಎಸ್ ಕರ್ನಾಲ್, ರಾಜೇಶ್ ಕೊಟಾಕರ್, ಸಂತೋಷ್ ಕುರ್ಬಾರ್, ಮಂತೇಶ್ ಬರ್ಕಿ, ಕಾರ್ತಿಕ್ ನಾರ್ವೇಕರ್ ಇತರರು ಉಪಸ್ಥಿತರಿದ್ದರು. ಸಿರ್ಸಿ ನಗರದಲ್ಲಿ ಬೀಡಾಡಿ ನಾಯಿಗಳ ಹಾವಳಿ ನಿಯಂತ್ರಣಕ್ಕೂ ಮೀರಿ ಬೆಳೆದಿದ್ದು, ಪಾದಚಾರಿಗಳು, ವಾಹನದಾರರು, ವಿದ್ಯಾರ್ಥಿಗಳು ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡೇ ಸಾಗಬೇಕಾದ ಅನಿವಾರ್ಯ ಪರಿಸ್ಥಿತಿ ಒದಗಿ ಬಂದಿದೆ. ಮುಖ್ಯವಾಗಿ ನವರಾತ್ರಿ ಬಂದಿರುವುದರಿಂದ ಮಹಿಳೆಯರು ಒಬ್ಬಂಟಿಯಾಗಿ ಇಲ್ಲವೇ ಯಾರನ್ನಾದರೂ ಜೊತೆಗೂಡಿ ಬೆಳಗಿನ ಜಾವ 4-5 ಗಂಟೆಗೆ ದೀಪ ಹಿಡಿದುಕೊಂಡು ಹತ್ತಿರದ ಬನ್ನಿ ಮರಕ್ಕೆ ಪೂಜೆಗಾಗಿ ಹೋಗುತ್ತಾರೆ. ಇವರಿಗೆ ಈ ನಾಯಿಗಳು ಯಮಸ್ವರೂಪಿಯಾಗಿ ಕಾಡುತ್ತಿದ್ದು, ಮಹಿಳೆಯರ ನೆಮ್ಮದಿಯನ್ನು ಹಾಳುಗೆಡುವಂತೆ ಮಾಡಿದೆ. ಆದ್ದರಿಂದ ಜಿಲ್ಲಾಧಿಕಾರಿಗಳು ಮಹಿಳೆಯರ, ಮಕ್ಕಳ ಹಿತದೃಷ್ಟಿಯಿಂದಾದರೂ ನವರಾತ್ರಿ ಮುಗಿಯುವವರೆಗಾದರೂ ನಾಯಿಗಳು ಹೆಚ್ಚಾಗಿರುವ ಗಲ್ಲಿಗಳಲ್ಲಿ ನಿಗಾ ಇಡಲು ನಗರಸಭೆಗೆ ಕಟ್ಟುನಿಟ್ಟಿನ ಸೂಚನೆ ನೀಡಬೇಕು. ನವರಾತ್ರಿ ಶುರುವಾಗಿ 2 ದಿನಗಳು ಕಳೆದಿದ್ದು, ಇಷ್ಟರಲ್ಲಿಯೇ ಪೂಜೆಗೆ ಹೋಗುತ್ತಿದ್ದ 5-6 ಮಹಿಳೆಯರು ನಾಯಿ ದಾಳಿಗೆ ಗಾಯಗೊಂಡಿರುವ ಬಗ್ಗೆ ಮಾಹಿತಿ ಬಂದಿದೆ. ಆದ್ದರಿಂದ ಸಾರ್ವಜನಿಕರು ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡಿದ್ದು, ಕೊನೆ ಪಕ್ಷ ನವರಾತ್ರಿ ಸಂದರ್ಭದಲ್ಲಾದರೂ ನಾಯಿಗಳ ನಿಯಂತ್ರಣಕ್ಕೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ದಾರೆ. ನಾಡಿನ ಜನತೆಗೆ ನವರಾತ್ರಿ ಹಾಗೂ ದಸರಾ ಹಬ್ಬದ ಶುಭಾಶಯಗಳು. ನವರಾತ್ರಿ ಹಾಗೂ ದಸರಾ ಹಬ್ಬವು ನಾಡಿನ ಜನತೆಗೆ ಸುಖ, ಶಾಂತಿ, ನೆಮ್ಮದಿಯನ್ನು ತರುವಂತಾಗಿ ಸಮೃದ್ಧಿಯ ಜೀವನ ಕಳೆಯುವಂತಾಗಲೆಂದು ಶುಭ ಹಾರೈಸಿದ್ದಾರೆ ಭೀಮಣ್ಣ ಟಿ ನಾಯ್ಕ್, ಶಾಸಕರು, ಸಿರ್ಸಿ ಸಿದ್ದಾಪುರ ಕ್ಷೇತ್ರ, ಕರ್ನಾಟಕ ಘನ ಸರ್ಕಾರ.
ಸಿರ್ಸಿಯಲ್ಲಿ ಬಂಗಾರದ ಅಂಗಡಿಗಳ ಮಾಲಕರಿಗೆ ದೂರವಾಣಿ ಮೂಲಕ ಕರೆ ಮಾಡಿ ತಾನು ಅವರ ಕಾಯಂ ಗಿರಾಕಿ ಅಂತ ಪರಿಚಯಿಸಿಕೊಂಡು ಉಡುಗೊರೆ ನೀಡಲು ತನಗೆ ತುರ್ತಾಗಿ ಬಂಗಾರದ ಉಂಗುರ, ಸರ ಇತ್ಯಾದಿ ಆಭರಣಗಳ ಅಗತ್ಯವಿದೆ ಎಂದು ಹೇಳಿ ಅಂಗಡಿಗೆ ಅಪರಿಚಿತರನ್ನು ಕಳುಹಿಸಿ ಅವರ ಕೈಗೆ ಆಭರಣ ನೀಡುವಂತೆ ತಿಳಿಸಿ ಸ್ವಲ್ಪ ಮೊತ್ತದ ಹಣ ನೀಡಿ ವಂಚಿಸಿ ನಂತರ ಹಣ ನೀಡದೆ ಮೋಸ ಮಾಡುತ್ತಿದ್ದ ಸಿರ್ಸಿ ತಾಲೂಕಿನ ಹುಸುರಿ ಗ್ರಾಮದ ಮಾಡಲಿಕೆರೆಯ ಹರ್ಷವರ್ಧನ್ ಕೃಷ್ಣ ನಾಯ್ಕ್ ಹಾಗೂ ಸುಗಾವಿ ಗ್ರಾಮದ ದುಂಬೆಕೇರಿಯ ನಿವಾಸಿ ಶ್ರೀಕಾಂತ್ ಈಶ್ವರ್ ನಾಯ್ಕ್ ಈತನನ್ನು ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಾರೆ. ಡಿವೈಎಸ್ಪಿ ಗಣೇಶ್ ಕೆಎಲ್ ಇವರ ಸಮರ್ಥವಾದ ಮಾರ್ಗದರ್ಶನ, ಖಡಕ್ ಸಿಪಿಐ ಶಶಿಕಾಂತ್ ವರ್ಮಾ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪಿಎಸ್ಐಗಳಾದ ನಾಗಪ್ಪ ಮಾಂತೇಶ್ ಪಿ ಕುಂಬಾರ್, ಸಿಬ್ಬಂದಿಗಳಾದ ಮಧುಕರ್ ಗಾಂವ್ಕರ್, ಹನುಮಂತ ಕಬಾಡಿ, ನಾಗಪ್ಪ ಲಮಾಣಿ, ಸತೀಶ್ ಅಂಬಿಗ್, ಅರುಣ್ ಲಮಾಣಿ, ಸದ್ದಾಂ ಬಿ ಪಾಲ್ಗೊಂಡಿದ್ದರು. ದೋಸ್ತ ಮಾಡೋದೇನು ಕೇಳಿ ಅದು ದೋಸ್ತಲ್ಲ ಇಡ್ಲಿ ಕೊಡಿ ಒಂದು 14 ಬರ್ತದೆ ಅದನ್ನ ಬೇರೆ ತೂಕದಿರ್ತೀವಿ ವರ್ಷ ಯಾರು ವರ್ಷ ಅಂತ ಯಾರು ವರ್ಷ ಅಂದ್ರೆ ಹೇಳಿದ್ದ ಸರಿ ಅವನಿಗೆ ವರ್ಷ ಹೇಳಿದೆ ಅವ ಇಲ್ಲೇ ಬಂದೆ ಎಷ್ಟು ಅಂಗಡಿ ಮಾಡೋಣ ಎಷ್ಟು ಅಂಗಡಿ ಮಾಡೋಣ ಫೋನ್ ಮಾಡ್ತೀರಿ ಎಷ್ಟು ಅಂಗಡಿ ಮಾಡೋಣ ನೀವು ಕುತ್ಕೊಳ್ರಿ ನೀವು ಅಲ್ಲೇ ಕುತ್ಕೊಂಡು ಮಾತಾಡು. ಹಲೋ ಹಾ ಇಲ್ಲ ಮಾಡ್ತೀರಾ ಮಜಾ ಮಾತಿ ಕೆಲಸ ಮತ್ತೆ ಏನೋ ಮಾಡ್ತೀರಾ ಒಂದು ನಿಮಿಷ ಬಂದವ ಯಾರು ಹಲೋ ಹಲೋ ಒಂದು ನಿಮಿಷ ಬಾ ಇಲ್ಲ ಇಲ್ವಾ ಇಲ್ವಾ ಮುಂದೆ ಇಲ್ಲಿ ಮುಂದೆ ಅದೇ ಹಲೋ ಬಂದೆ ಬಾಯ್. ನವರಾತ್ರಿ ಉತ್ಸವದ ಅಂಗವಾಗಿ ಸಿರ್ಸಿಯ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ವತಿಯಿಂದ ವಿನಾಯಕ ಭವನದಲ್ಲಿ ಶ್ರೀಮಾತೆ ಜಗದಂಬ ದೇವಿಯ ಮಹಾಪೂಜೆ ನೆರವೇರಿಸಲಾಯಿತು. ಪೂಜೆ ಬಳಿಕ ಸಾಮೂಹಿಕವಾಗಿ ಭಜನೆ, ಭಕ್ತಿಗೀತೆ, ಮಂಗಳಾರತಿ ಪದ ಹಾಗೂ ನೈವೇದ್ಯ ಪ್ರಸಾದದೊಂದಿಗೆ ಪೂಜೆ ಸಂಪನ್ನಗೊಳಿಸಲಾಯಿತು. ನವರಾತ್ರಿಯ ಪ್ರಯುಕ್ತವಾಗಿ ಯುವಕರಿಗೆ, ಯುವತಿಯರಿಗೆ, ಮಹಿಳೆಯರಿಗೆ, ಪುರುಷರಿಗೆ ಹಾಗೂ ಮಕ್ಕಳಿಗೆ ಸ್ಪರ್ಧಾ ಕಾರ್ಯಕ್ರಮಗಳು ಹಾಗೂ ಮನೋರಂಜನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಮಧ್ಯಾಹ್ನದ ಸಿಹಿ ಊಟದ ನಂತರ ದಸರಾ ವಿಶೇಷ ದಾಂಡಿಯಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಎಸ್ಎಸ್ಕೆ ಸಮಾಜದ ಅಧ್ಯಕ್ಷರಾದ ಗುರುನಾಥ ಸಾಕಲ್ಬರ್ಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ, ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ಹುಟ್ಟು ಶತಮಾನಗಳಿಂದ ನಡೆದು ಬಂದಂತಹ ದಾರಿ, ಈಗಿನ ಸ್ಥಿತಿಗತಿಯ ಬಗ್ಗೆ ಬೆಳಕು ಚೆಲ್ಲಿದರು. ಲಕ್ಷ್ಮಣ ಸಾ ಕಲಬುರ್ಗಿ ಅವರು ಮಾತನಾಡಿ ಸಂಘಟನೆ ಹಾಗೂ ಸಮಾಜದ अभिवृद्धि कुरितु ಹೇಳಿದರು. कार्यक्रम चालने देणं काही करा, वेदिकेवर असलेल्या अध्यक्षते आणि सगळी जण मिळून करा, निर्वासित देणं काही करा, विनंती छे. तमसो मा ज्योतिर्गमय
ಎಲೆಚುಕ್ಕೆ ರೋಗದ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಾಗಾರ ತಾಲೂಕಿನ ಕೋಡ್ಸರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ಕೋಡ್ಸರದಲ್ಲಿ ಶನಿವಾರ ನಡೆಯಿತು. ಎಲೆಚುಕ್ಕೆ ರೋಗದ ಬಗ್ಗೆ ಹಾಗೂ ತೋಟದ ನಿರ್ವಹಣೆ ಬಗ್ಗೆ ಹಿರಿಯ ತೋಟಗಾರಿಕಾ ಇಲಾಖೆ ನಿರ್ದೇಶಕ ಎಚ್.ಜಿ. ಅರುಣ್ ರೈತರಿಗೆ ಮಾಹಿತಿ ನೀಡಿದರು. ನಂತರ ರೈತರು ಕೆಲವು ಸಮಸ್ಯೆಗಳ ಕುರಿತು ಸಮಗ್ರ ಮಾಹಿತಿ ಪಡೆದುಕೊಂಡರು. ತೋಟಗಾರಿಕೆ ಇಲಾಖೆಯ ವಿವಿಧ ಯೋಜನೆಗಳ ಕುರಿತು ರೈತರಿಗೆ ಮಾಹಿತಿ ನೀಡಲಾಯಿತು. ಸಂಘದ ಅಧ್ಯಕ್ಷ ರಘುಪತಿ ವೆಂಕಟರಮಣ ಹೆಗಡೆ ದಂಟಕಲ್ ಅಧ್ಯಕ್ಷತೆ ವಹಿಸಿದ್ದರು. ಕಾಶಿನಾಥ್ ಪಾಟೀಲ್ ತೋಟಗಾರಿಕಾ ಇಲಾಖೆ ಸಿದ್ದಾಪುರ, ಸಂಘದ ಉಪಾಧ್ಯಕ್ಷ ಸತೀಶ್ ಹೆಗಡೆ ಸಂಕದಮನೆ, ಸಂಘದ ಆಡಳಿತ ಮಂಡಳಿಯ ಸದಸ್ಯರು, ಸಿಬ್ಬಂದಿಗಳು, ಸಂಘದ ಸದಸ್ಯರು ಹಾಗೂ ಆ ಭಾಗದ ಅನೇಕ ಅಡಿಕೆ ಬೆಳೆಗಾರರು ಸಹ ಉಪಸ್ಥಿತರಿದ್ದರು. ಮಾನ್ಯ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ನವರಾತ್ರಿ ಅಂಗವಾಗಿ ಪಟ್ಟಣದ ಗ್ರಾಮದೇವಿ ದೇವಾಲಯ, ಚೌಡೇಶ್ವರಿ ದೇವಾಲಯ ಹಾಗೂ ಶಾರದಾಂಬಾ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ಕ್ಷೇತ್ರದ ಒಳಿತಿಗಾಗಿ ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಶಾಸಕರ ಧರ್ಮಪತ್ನಿ ವನಜಾಕ್ಷಿ ಶಿವರಾಮ್ ಹೆಬ್ಬಾರ್ ಅವರು ಜೊತೆಗಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ. ನಮಸ್ಕಾರ.